ಹೆಲೋ, ನಾನಿವತ್ತು ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಅದೇನಪ್ಪ ಅಂದರೆ ನಮ್ಮ ಲಾಲ್ಬಾಗ್ ಫ್ಲವರ್ ಶೋ ಬಗ್ಗೆ. ಇಂಡಿಪೆಂಡೆನ್ಸ್ ಡೇ ಟೈಮ್ನಲ್ಲಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಯುತ್ತೆ. ಅದು ಈ ವರ್ಷ 7ನೇ ತಾರೀಕು ಆಗಸ್ಟಿಂದ 18ನೇ ತಾರೀಕುವರೆಗೂ ನಡೆಯುತ್ತೆ. ಇಲ್ಲಿ ಟಿಕೆಟ್ ಫೇರು ವೀಕ್ ಡೇಸ್ನಲ್ಲಿ 80 ರೂಪೀಸ್ ಇರುತ್ತೆ. ಮತ್ತು ವೀಕೆಂಡ್ಸು ಅಂದರೆ ಸ್ಯಾಟರ್ಡೆ, ಸಂಡೇ ಮತ್ತು ಗೌರ್ಮೆಂಟ್ ಹಾಲಿಡೇಸ್ಗೆ ಟಿಕೆಟು 100 ರೂಪೀಸ್ ಇರುತ್ತೆ. ಮತ್ತು ಮಕ್ಕಳು ಬಿಲೋ 12 ಇಯರ್ಸ್ ಅವರಿಗೆ 30 ರೂಪೀಸ್ ಇರುತ್ತೆ. ಈ ಸಲ ಒಂದು 8 ಟಿಕೆಟ್ ಕೌಂಟರ್ನ ಮಾಡಿದ್ದಾರೆ. ಮತ್ತು ಈ ಸತಿ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇದೆ, ಜನ ಜಾಸ್ತಿ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಜಾನ್ವರಿನಲ್ಲಿ 4.5 lakhs ಜನ ಬಂದಿದ್ದರು ಅಂತ ಇದೆ. ಈ ಆಗಸ್ಟ್ನಲ್ಲಿ ತುಂಬ ರಜೆಗಳು ಬಂದಿರೋ ಕಾರಣ 11 lakhsವರೆಗೂ ಟೂರಿಸ್ಟು ಬರ್ಬೋದು ಇಲ್ಲಿ ಫ್ಲವರ್ ಶೋ ನೋಡೋದಕ್ಕೆ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಮತ್ತು ಸ್ಕೂಲ್ ಮಕ್ಕಳು ಅವ್ರ ಯೂನಿಫಾರ್ಮಲ್ಲಿ ಗ್ರೂಪಲ್ಲಿ ಬಂದರೆ ಸ್ಕೂಲಿಂದ ಬರೋ ಮಕ್ಕಳಿಗೆ ಎಂಟ್ರಿ ಫ್ರೀ ಇರುತ್ತೆ. ಈ ಸಲ 218ನೇ ಫಲಪುಷ್ಪ ಪ್ರದರ್ಶನ ನಡೀತಿರೋದು ಈ ಆಗಸ್ಟ್ನಲ್ಲಿ. ಇದು ಆಗಸ್ಟ್ 7ನೇ ತಾರೀಕಿಂದ 18ನೇ ತಾರೀಕು ತನಕ ಇರುತ್ತೆ. ಈ ವರ್ಷದ ಥೀಮ್ ಏನು ಅಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವರ ಥೀಮ್ ಬೇಸ್ಡು ಫ್ಲವರ್ ಶೋ ಮಾಡ್ತಾ ಇರೋದು. ಮತ್ತು ಈ ವರ್ಷ ಫ್ಲವರ್ ಶೋನ ಬೆಳಗ್ಗೆ 7 ಗಂಟೆಗೆ ಶುರು ಮಾಡ್ತಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಫ್ಲವರ್ ಶೋ ಇರುತ್ತೆ. ಫ್ಲವರ್ ಶೋಗೆ ವೀಕೆಂಡು ರಜೆ ದಿನಗಳಲ್ಲಿ ಹೋಗೋದಕ್ಕಿಂತ ವೀಕ್ ಡೇಸ್ ಹೋದರೆ ಬೆಟರ್ ಅಂತ ಅನಿಸುತ್ತೆ. ರಜೆ ದಿನದಲ್ಲಿ ಸಿಕ್ಕಾಪಟ್ಟೆ ರಶ್ ಇರ್ಬೋದು. ವೀಕ್ ಡೇಸ್ನಲ್ಲಿ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ. ಲಾಲ್ಬಾಗ್ ವೆಸ್ಟ್ ಗೇಟ್ ಸೈಡಿಂದ ನಾನು ಹೋಗಿದ್ದು ಇವತ್ತು. ಅರೇಂಜ್ಮೆಂಟ್ಸ್ ಎಲ್ಲ ಇನ್ನೂ ನಡೀತಾ ಇತ್ತು, ಚೆನ್ನಾಗಿ ನಡೀತಾ ಇತ್ತು. ಇನ್ನು ನಾಳೆ ಇನಾಗ್ರೇಷನ್ ಆಗ್ತಾಯಿದೆ. ತುಂಬ ಕಡೆಯಿಂದ ಹೂಗಳು ಬಂದಿದೆ, ತುಂಬ ಚೆನ್ನಾಗಾಗಿದೆ. ಈ ಸತಿ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ದಾರೆ. ಒಳಗಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ನೋಡಿ, ಇನ್ನು ಅರೇಂಜ್ಮೆಂಟ್ಸ್ ಆಗ್ತಾಯಿದೆ. ತುಂಬ ಜನ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ. ಕ್ಯಾಕ್ಟಸ್ ಪ್ಲ್ಯಾಂಟ್ಸ್ ಎಲ್ಲ ಇದೆ ನೋಡಿ. ಆಮೇಲೆ ತರಕಾರಿ ಎಲ್ಲ ಹಾಕಿದ್ದಾರೆ. ತರಕಾರಿ ಎವ್ರಿ ಇಯರ್ ಇರೋ ಥರನೇ ತರಕಾರಿಗಳನ್ನೆಲ್ಲ ಇಟ್ಟಿದ್ದಾರೆ, ಬೆಳೆಸಿದ್ದಾರೆ. ಸೋರೆಕಾಯಿ, ಹಾಗಲಕಾಯಿ, ಪಡವಲಕಾಯಿ ಈ ಥರ ಸುಮಾರು ಗಿಡಗಳೆಲ್ಲ ಇದೆ. ಇದೊಂದು ಪೀಕಾಕು, ಇದಕ್ಕೂ ಅಷ್ಟೇ ಅರೇಂಜ್ಮೆಂಟ್ಸ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಲ್ಲಿಂದ ಹಾಗೆ ಮುಂದೆ ಹೋದರೆ ಇದು ಹಾರ್ಟ್ ಶೇಪಲ್ಲಿ. ಇವತ್ತೇ ಎಲ್ಲರೂ ತುಂಬ ಜನ ಅಲ್ಲಿ ಫೋಟೋಗೋಸ್ಕರ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ರು, ಚೆನ್ನಾಗಿತ್ತು ಅಲ್ಲಿ. ಅಲ್ಲಿಂದ ಮುಂದೆ ಹೀಗೆ ಇದು ಚೆನ್ನಾಗಿದೆ. ಇನ್ನು ಅರೇಂಜ್ಮೆಂಟ್ಸ್ ನೋಡಿ ಮಾಡಬೇಕು. ಪಾಟ್ಸ್ ಎಲ್ಲ ಎಷ್ಟೊಂದು ಇಟ್ಕೊಂಡಿದ್ದಾರೆ. ಇದೊಂದು ಹೂವು ತುಂಬ ಚೆನ್ನಾಗಿತ್ತು, ಯೆಲ್ಲೋ ಕಲರ್ ಹೂವು. ತುಂಬ ಕಡೆಯಿಂದ ಹೂಗಳು ಬಂದಿದೆ, ತುಂಬ ಚೆನ್ನಾಗಿದೆ. ಈ ಸತಿ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ದಾರೆ. ಕರ್ನಾಟಕ, ತಮಿಳ್ನಾಡು, ಆಂಧ್ರ ಈ ಥರ ಎಲ್ಲ ಕಡೆಯಿಂದ ಹೂಗಳನ್ನ ತರಿಸಿದ್ದಾರೆ. ಸ್ಕೂಲ್ ಮಕ್ಕಳು ಟ್ರಿಪ್ಗೆಲ್ಲ ಬಂದಿದ್ದರು ಇವತ್ತು, ಸ್ಕೂಲಿಂದ ಕರ್ಕೊಂಡು ಬಂದಿದ್ದರು. ಅಲ್ಲೇ ಹೋಗಿ ನೋಡಿದ್ರೆ ಎಲ್ಲ ಎಂಜಾಯ್ ಮಾಡ್ಬೋದು. ಆಲ್ಮೋಸ್ಟ್ 10 days ನಡೆಯುತ್ತೆ. ನಾಳೆ ಇನಾಗ್ರೇಷನ್ ಮಾಡ್ತಾಯಿದ್ದಾರೆ. ಒಂದೊಂದು ಹೂವು ಒಂದೊಂದು ಥರ ತುಂಬ ಚೆನ್ನಾಗಿತ್ತು ಹೂಗಳೆಲ್ಲ ನೋಡಿ. ನೀವಿನ್ನೂ ನನ್ನದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೀಗೆ ಇನ್ನೂ ಇನ್ಫಾರ್ಮೇಷನ್ಸ್, ನನಗೆ ಗೊತ್ತಾದ ಇನ್ಫಾರ್ಮೇಷನ್ಸ್ ಎಲ್ಲ ನಾನು ಕೊಡ್ತಾ ಇರ್ತೀನಿ. ಇದು ಕ್ಲಾಕ್ ಟವರ್ ಹತ್ರ, ಅಲ್ಲೆಲ್ಲ ಇನ್ನೂ ಮಾಡಿರಲಿಲ್ಲ ಅಷ್ಟಾಗಿ, ಹಾಗೆ ಇತ್ತು.
ಅಲ್ಲಿಂದ ಮುಂದೆ ರಿಟರ್ನ್ ಬರುವಾಗ ಇದೊಂದು ಗಾರ್ಡನ್ನು, ಇದೊಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ರು. ಇನ್ನೂ ಅರೇಂಜ್ಮೆಂಟ್ಸ್ ಆಗ್ತಾಯಿತ್ತು. ಇನ್ನೂ 2 days ಟೈಮ್ ಇದೆಯಲ್ಲ, ಹಾಗಾಗಿ ಇಲ್ಲಿಂದ ಎಕ್ಸಿಟ್ ಆಗೋದಷ್ಟೇ. ವರ್ತ್ ವಿಸಿಟ್ ಅಂತ ನನಗನ್ಸುತ್ತೆ ಈ ಸತಿ. ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಹೂಗಳು ಬಂದಿದೆ ಎಲ್ಲ ಕಡೆಯಿಂದ. ಅರೇಂಜ್ಮೆಂಟ್ಸು ಹಾಗೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲರೂ ಹೋಗಿ ನೋಡಿ ಎಂಜಾಯ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ನಮ್ಮದು ಸ್ಪೆಷಲ್ ವಿಡಿಯೋ. ಎಲ್ಲರೂ ಲಾಲ್ಬಾಗ್ ಪ್ಯಾಲೇಸ್ ಶೋ ಹೋಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.